ಬರಬೇಕಾಗಿತ್ತು ಹೊಸಪೇಟೆಗೆ, ಅದು ಧ್ವಜಾರೋಹಣ ಮಾಡಬೇಕಾಗಿತ್ತು. ಆದರೆ ಒಂದು ಕಾರಣಗಳನ್ನು ಹೇಳಿ ಸಿ ಎಂಗೆ ಅವರು ಧ್ವಜಾರೋಹಣದಿಂದ ಅಂದರೆ ನಾನು ಉಸ್ತುವಾರಿ ಹೊಸಪೇಟೆಗೆ ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿರುವಂಥದ್ದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಈಗ BJP ಅವರು ಕೂಡ ಅದನ್ನು ಸಾಕಷ್ಟು ಟೀಕೆ ಮಾಡ್ತಿರುವಂಥದ್ದು. ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿರ್ತಕ್ಕಂಥ, ಅದು ವಿಜಯನಗರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ನಿನ್ನೆ ದಿನ ದಿಢೀರನೆಗೆ ನಾನು ಧ್ವಜಾರೋಹಣಕ್ಕೆ ಬರಲು ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಅನೇಕ ಮಹನೀಯರು ಇವತ್ತು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದ ಜನ ಇವತ್ತು ಆರಾಮಾಗಿರ್ಲಿಕ್ಕೆ ಕಾರಣ ಆಗಿದೆ. ಅಂತಹ ಇವತ್ತು ಸ್ವಾತಂತ್ರ್ಯ ಸಿಕ್ಕ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಇವರು ನಾನು ಬರೋದಾಗೋದಿಲ್ಲ ಅಂತೇಳಿ ಪತ್ರ ಕೊಡ್ತಾ ಇದ್ದಾರೆ ಅಂತಂದ್ರೆ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಎಷ್ಟು ಯೋಗ್ಯರಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾವೊಂದು ಪ್ರಶ್ನೆ ಹುಡ್ತಾ ಇದೆ. ಹಾಗಾಗಿ ನಾವು ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಿರಿಯ ನಾಯಕರು ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ದೇಶಕ್ಕೆ ಇವತ್ತು ಜಮೀರ್ ಅಹಮದ್ ಅವರು ಪತ್ರವನ್ನು ಕೊಟ್ಟು ಧ್ವಜಾರೋಹಣ ನಾನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಇವತ್ತೇನು ಪತ್ರವನ್ನು ಕೊಟ್ಟಿದ್ದಾರೆ, ಇದು ರಾಷ್ಟ್ರ ಧ್ವಜಕ್ಕೆ ಅಪಮಾನವನ್ನು ಮಾಡಿದ್ದಾರೆ, ಈ ದೇಶಕ್ಕೆ ಅಪಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಕೂಡಲೇ ಈ ದೇಶದ ಪ್ರಜಾಪ್ರಭುತ್ವವನ್ನ ಅಡಿಯಲ್ಲಿ ಅವ್ರದ್ದು ಒಂದು ಪ್ರಜೆಯನ್ನ ಏನು ತಾವು ID ಕಾರ್ಡ್ ಅನ್ನು ಪಡೆದಿದ್ದಾರೆ ಅದನ್ನ ವಜಾಗೊಳಿಸಬೇಕು. ಕ್ಯಾಬಿನೆಟ್ ಸಚಿವ ಸಂಪುಟದಿಂದ ಅವ್ರನ್ನ ವಜಾಗೊಳಿಸಬೇಕು. ಈ ದೇಶದಿಂದ ಅವ್ರನ್ನ ಗಡೀಪಾರು ಮಾಡ್ಬೇಕಂತಕ್ಕಂಥದ್ದನ್ನ ನಾನು ನ್ಯೂಸ್ ಫಸ್ಟ್ ಮುಖಾಂತರ ಒತ್ತಾಯವನ್ನ ಮಾಡ್ತೇನೆ ಸರ್. ಮಾಧ್ಯಮದಲ್ಲಿ ನೋಡಿದೆ, ಇದನ್ನೆಲ್ಲ ನೋಡಿದ್ರೆ ಜಮೀರ್ ಅಹಮದ್ ಅವರ ಮನಸ್ಥಿತಿ ಎಂತ ಅಂತ ಗೊತ್ತಾಗುತ್ತೆ. ನೋಡಿ, ನಿಮಗೆ ಸಚಿವ ಸ್ಥಾನ ತಗೊಳ್ಳೋದು ಬಿಡೋದು, ಉಸ್ತುವಾರಿ ಬೇಕನ್ನೋದು ಬೇಡ ಅನ್ನೋದು ನಿಮ್ಗೆ ಬಿಟ್ಟು ವಿಚಾರ ಮತ್ತು ಪಕ್ಷಕ್ಕೆ ಬಿಟ್ಟು ವಿಚಾರ, ನಮ್ಗೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ಸ್ವಾತಂತ್ರ್ಯೋತ್ಸವದ ಒಂದು ದಿನಾಚರಣೆಗಿಂತ ಒಂದು ದಿವಸಕ್ಕೆ ಮುಂಚೆ ನಾನು ನಿಮಗೆಲ್ಲ ಕಾರ್ಡ್ ಪ್ರಿಂಟ್ ಆಗಿದೆ, ಎಲ್ಲವೂ ಆಗಿದೆ. ಆದ ನಂತರ ನಾನು ಸ್ವಾತಂತ್ರ್ಯೋತ್ಸವದ ಒಂದು ದಿನಾಚರಣೆಗೆ ಹೋಗಿ ನಾನು ಧ್ವಜಾರೋಹಣ ಮಾಡಲ್ಲ ಅಂತಕ್ಕಂಥದ್ದಿಲ್ಲ, ಇದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಜಾತಿ ಧರ್ಮ ಎಲ್ಲವನ್ನೂ ಮೀರಿದ್ದಿದ್ದು. ಆಮೇಲೆ ಇಂಥ ಸೌಭಾಗ್ಯ ಯಾರಿಗೂ ಸಿಗೋದಿಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಮನಸ್ಥಿತಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಧ್ವಜಾರೋಹಣ ಸಂದರ್ಭದಲ್ಲಿ ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ಧ್ವಜಾರೋಹಣ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಮತ್ತು ಉಸ್ತುವಾರಿ ಸಚಿವ ಬೇಡ ಅಂತೀರಿ. ಇದನ್ನೆಲ್ಲ ನೋಡಿದ್ರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಅರ್ಥ ಆಗಿರಬೇಕು, ಜಮೀರ್ ಅಹಮದ್ ಖಾನ್ ಅವರು ಯಾವ ಮನಸ್ಥಿತಿಯಲ್ಲಿದ್ದಾರೆ, ಅವರ ಭಾವನೆಗಳು ಯಾವ ರೀತಿ ಇದ್ದಾವೆ, ಅವರಿಗೆ ಇರ್ತಕ್ಕಂಥ ರಾಷ್ಟ್ರಭಕ್ತಿ ದೇಶ ಪ್ರೇಮ ಯಾವ ರೀತಿ ಅಂತ ನೋಡಬೇಕಾಗುತ್ತೆ. ಒಬ್ಬ ಮನುಷ್ಯನ ನಾವು ಪೂರ್ತಿ ಹೇಳಬೇಕಾಗಿಲ್ಲ, ಅವ್ರ ಮನಸ್ಥಿತಿ ಹೇಗಿಂತ ಈ ಒಂದು ವಿಷಯದ ಮೇಲೆ ನಮಗೆ ಗೊತ್ತಾಗುತ್ತೆ. ಇದು ಯಾರು ಒಪ್ತಕ್ಕಂಥ ಕೆಲಸ ಇಲ್ಲ. ನಿಮಗೆ ಬೇಡ ಆಗಿದ್ದರೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗಿ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮನ್ನು ಕೂಡ ಇವತ್ತು ಒಳ್ಳೆಯ ರಾಜಕಾರಣಿ ಅಂತ ಜನ ಒಪ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ಕೂಡ ಜನರಲ್ಲಿ ಒಂದು ಭರವಸೆ ಇದೆ. ಇಂಥವ್ರು ಇಟ್ಕೊಂಡು ನೀವು ಯಾವ ರೀತಿ ರಾಜಕಾರಣ ಮಾಡ್ತೀರಿ? ಇಂಥವ್ರ ನೀವು ಮುಂದುವರ್ಸೋಕ್ಕಿಂತ ಮುಂಚೆ ನೀವು ಅವರಿಂದ ರಾಜೀನಾಮೆ ಪಡೆಯೋದು ಸೂಕ್ತ ಅಂತ ಹೇಳ್ತೀನಿ. ಜೊತೆಗೆ ಮತ್ತು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಇಡೀ ರಾಷ್ಟ್ರಕ್ಕೆ ಅಥವಾ ಎಲ್ಲ ಒಂದು ರಾಷ್ಟ್ರೀಯತೆ ಒಂದು ಮತ್ತು ಎಲ್ಲ ನಾಗರಿಕರಿಗೆ ತಾವು ಕ್ಷಮೆಯನ್ನು ಕೇಳಬೇಕಂತ ಕೇಳ್ತೇನೆ. ಯಾಕಂತ ಹೇಳಿದ್ರೆ ನೀವು ಇಂಥ ಒಂದು ಏನು ಉಡಾಫೆ ಅಂತ ಹೇಳೋಕ್ಕಾಗೋದಲ್ಲ, ನಿಮ್ದು ಬೇಜವಾಬ್ದಾರಿತನ. ಇವತ್ತು ಭಾರತೀಯನಾಗಿ ನಾವು ಪ್ರತಿಯೊಬ್ಬರು ಕೂಡ ಒಂದು ಒಂದು ರಾಷ್ಟ್ರ ಭಕ್ತಿಯನ್ನು ಮುಖ್ಯವಾಗಿ ನಮ್ಮ ಒಂದು ಸ್ವಾಭಿಮಾನ, ನಮ್ಮ ಒಂದು ಅಭಿಮಾನದಿಂದ ನಾವೆಲ್ಲರೂ ಕೂಡ ಇವತ್ತು ಧ್ವಜಾರೋಹಣದ ಸಂದರ್ಭದಲ್ಲಿ ಪಾಲ್ಗೊಳ್ತೀವಿ. ಅಂಥಲ್ಲಿ ನೀವು ಒಬ್ಬ ಜವಾಬ್ದಾರಿಯಾಗಿ ಒಬ್ಬ ಮಂತ್ರಿಯಾಗಿ ನಾನು ಧ್ವಜಾರೋಹಣಕ್ಕೆ ಹೋಗಕ್ಕೆ ಆಗಲ್ಲ ಅಂತ ಹೇಳ್ತೀರಿ. ಆ ದೃಷ್ಟಿಯಿಂದ ನಾನು ನಿಮಗೆ ಒಂದು ಮನವಿ ಅಂತನಲ್ಲ, ನೀವು ಜನರಲ್ಲಿ ಕ್ಷಮೆ ಕೇಳಬೇಕು. ಮತ್ತು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇವ್ರನ್ನ ಮಂತ್ರಿಗೆ ಇರೋದು ವಜಾ ಮಾಡೋದು ಸೂಕ್ತ ಅಂತ ನನ್ನ ಭಾವನೆ. ಜಮೀರ್ ಅಹಮದ್ ಅವರಿಗೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ರು ಮತ್ತು ಇವತ್ತು ಧ್ವಜಾರೋಹಣ ಮಾಡಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದಂಗೆ ಅವ್ರದ್ದೆಲ್ಲ ಕಾರ್ಡ್ನಾಗ ಹೆಸರು ಹಾಕಿದ್ರು, ಎಲ್ಲ ಮಾಡಿದ್ರು. ಆದರೆ ಇದ್ದಕ್ಕಿದ್ದಂಗೆ ನಿನ್ನೆ ಅವರು ಇಲ್ಲಿ ನಾನು ಬರಲ್ಲ ಅಂತೇಳಿ CMಗೆ ಪತ್ರ ಬರೆದಿರುವಂಥದ್ದು. ಈ ಬಗ್ಗೆ ಈಗ ಚರ್ಚೆ ಮಾಡ್ತಿರುವಂಥದ್ದು ಏನಂತ? ನಮ್ಮ ಭಾರತ ದೇಶದ ಸ್ವತಂತ್ರ ಸಿಕ್ಕ 80 ವರ್ಷ ಆಯಿತು. ಇದು ಅವರು ಜನಪ್ರತಿನಿಧಿಯಾಗಿ ಸಾರ್ವಜನಿಕರಿಗೆ ಧಕ್ಕೆ ತಂದಿದ್ದಾರೆ ಜಮೀರ್ ಅಹಮದ್ ಅವರು. ಅವ್ರು ಕೂಡಲೇ ರಾಜೀನಾಮೆ ಕೊಡಿಸ್ಬೇಕು.
ಕರ್ನಾಟಕದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಲಿದ್ದ. ಅವ್ರು ಬರ್ಬೇಕಾಗಿತ್ತಾ ಬರ್ಬಾರ್ದಾಗಿತ್ತಂತ? ಬರ್ಬೇಕಾಗಿತ್ತು ರೀ, ಹಾಂ. ಬರ್ಬೇಕಾಗಿತ್ತು. ಅದು ಯಾವುದೇ ಕಾರಣಕ್ಕೆ ಅವರು ಒಂದು ಲೆಟ್ರ್ ಬರೆದು ಸಾರ್ವಜನಿಕರಿಗೆ ಧಕ್ಕೆ ತಂದಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕಲ್ಲ. ಇಡೀ ಕರ್ನಾಟಕ ಜನರ ಒತ್ತಾಯಲಿದ್ದ ರಾಜೀನಾಮೆ ತಗೋಬೇಕು ಅವ್ರನ್ನ. ರಾಜೀನಾಮೆ ಕೊಡ್ಬೇಕು. ಹಾಂ, ಕೊಡ್ಬೇಕು ಅವರು. ನಿಮ್ಮ ಹೆಸರು? ಸೋಮಣ್ಣ ಹಳ್ಳಿ, ನಗರಸಭೆ ಸದಸ್ಯರು, ಮಾಜಿ.